ಕಾರಿನ ಬಾನೆಟ್ ಮೇಲೆ ಡ್ರೈವರ್ ಎಳೆದೊಯ್ದ ರಕ್ಕಸ. ನಿಲ್ಸೋ ಕಾರ್ ನಿಲ್ಸೋ ಅಂದ್ರೂ ಕೂಡ ಕೇಳದ ಕಿಡಿಗೇಡಿ. ಕಾರ್ನ ಬಾನೆಟ್ ಮೇಲೆ ಡ್ರೈವರ್ ಅನ್ನ ಎಳೆದೊಯ್ದ ರಕ್ಕಸ. ಎಷ್ಟೇ ಬಾರಿ ಬೇಡ್ಕೊಂಡ್ರು ಕೂಡ ಕಾರನ್ನ ನಿಲ್ಲಿಸ್ಲಿಲ್ಲ. ಕಾರ್ ನಿಲ್ಸೋ ಅಂದ್ರೂ ಕೂಡ ಕಿಡಿಗೇಡಿ ಕೇಳಿಸ್ಕೊಳ್ಳಿಲ್ಲ. ಹಾಡ ಹಗಲೇ ಗೂಡ್ಸ್ ಡ್ರೈವರ್ ಎಳೆದೊಯ್ದ ಕಾರು ಚಾಲಕ. ಕ್ರೂರಿ ಕಾರು ಚಾಲಕ ವರ್ತನೆಗೆ ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ದಾರೆ. ಬರೋಬ್ಬರಿ 1 ಕಿಲೋಮೀಟರ್ ಡ್ರೈವರ್ ಅನ್ನ ಎಳೆದೊಯ್ದಿದ್ದ ಕಿಡಿಗೇಡಿ. ಗಾಡಿ ಟಚ್ ಆಗಿರೋ ವಿಚಾರಕ್ಕೆ ಇಬ್ಬರ ಮಧ್ಯೆ ಕಿರಿಕಾಗಿದೆ, ಗಲಾಟೆಯಾಗಿದೆ. ಈ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿದೆ. ಜಗಳದ ವೇಳೆ ಕಾರಿನ ಬಾನೆಟ್ ಮೇಲೆ ಕೂತ ಗೂಡ್ಸ್ ಡ್ರೈವರ್, ಸಿಟ್ಟಿನಿಂದ ಗೂಡ್ಸ್ ಡ್ರೈವರ್ ಎಳೆದೊಯ್ದ ಕಾರ್ ಚಾಲಕ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ. ಕ್ರೌರ್ಯ ಮೆರೆದ ಕಾರು ಚಾಲಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಿನ ಬಾನೆಟ್ ಮೇಲೆ ಡ್ರೈವರ್ ಅನ್ನ ರಕ್ಕಸ ಎಳೆದೊಯ್ದಿದ್ದಾನೆ. ಕಾರು ನಿಲ್ಸೋ ಅಂದ್ರೂ ಕೂಡ ಕಿಡಿಗೇಡಿ ಕೇಳಲಿಲ್ಲ. ಹಾಡ ಹಗಲೇ ಗೂಡ್ಸ್ ಡ್ರೈವರ್ ಅನ್ನ ಕಾರು ಚಾಲಕ ಎಳೆದೊಯ್ದಿದ್ದಾನೆ. ಕ್ರೂರಿ ಕಾರು ಚಾಲಕನ ವರ್ತನೆಗೆ ಇಡೀ ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ದಾರೆ. ಬರೋಬ್ಬರಿ 1 ಕಿಲೋಮೀಟರ್ ಡ್ರೈವರ್ ಅನ್ನ ಎಳೆದೊಯ್ದ ಕಿಡಿಗೇಡಿ. ಗಾಡಿ ಟಚ್ ಆಗಿರೋ ವಿಚಾರಕ್ಕೆ ಇಬ್ಬರ ಮಧ್ಯೆ ಕಿರಿಕಾಗಿತ್ತು. ಈ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿದೆ. ಜಗಳದ ವೇಳೆ ಕಾರಿನ ಬಾನೆಟ್ ಮೇಲೆ ಕೂತ ಗೂಡ್ಸ್ ಡ್ರೈವರ್, ಸದ್ಯಕ್ಕೆ ಆ ಒಂದು ಕ್ರೂರಿ ಚಾಲಕ ಏನಿದ್ದಾನೆ ಆತನನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಒಂದು ಕಿಡಿಗೇಡಿ ಆ ಡ್ರೈವರ್ ಅನ್ನ ಎಳ್ಕೊಂಡು ಹೋಗಿದ್ದಾರೆ ಅಂತ. ನಿಜಕ್ಕೂ ಕೂಡ ಈ ರೀತಿಯ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆ. ಪೊಲೀಸರು ಕೆಲವೊಂದಿಷ್ಟು ಕಠಿಣ ಕ್ರಮವನ್ನ ಜರುಗಿಸಲೇಬೇಕಾಗಿದೆ. ಯಾಕೆಂತಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಗಾಡಿ ಟಚ್ ಆಯ್ತಂತೆ, ಆ ಒಂದು ರೀಸನ್ಗೆ ಇಷ್ಟು ಕ್ರೂರವಾಗಿ ಒಂದು ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ಆ ಕಿಡಿಗೇಡಿ ವರ್ತನೆಯನ್ನ ಮಾಡಿದ್ದಾರೆ. ಅಟ್ಲೀಸ್ಟ್ ಪೊಲೀಸರ ಗಮನಕ್ಕೆ ತರಬೇಕಾಗಿತ್ತು. ಒಂದು ಗಾಡಿ ಟಚ್ ಆಯ್ತಂತಂದ್ರೆ ಅಲ್ಲೆಲ್ಲರೂ ಪೊಲೀಸರು ಇರ್ತಾರೆ, ಅವರ ಗಮನಕ್ಕೆ ತರಬೇಕಾಗಿತ್ತು. ಅದನ್ನ ಬಿಟ್ಟು ಈ ರೀತಿಯಾಗಿ ಕ್ರೌರತ್ವವನ್ನ ಮೆರೆದಿದ್ದಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಜೊತೆಗೆ ಪೊಲೀಸರು ಕೂಡ ಯಾರು ಈ ರೀತಿಯಾಗಿ ರೋಡ್ ರೇಜ್ ಅತಿ ಹೆಚ್ಚಿನದಾಗಿ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ ಅವರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಜರುಗಿಸಿದಾಗ ಮಾತ್ರ ಇದೆಲ್ಲವೂ ಕೂಡ ಸರಿ ಹೋಗುವಂಥದ್ದು. ಇನ್ನು ಸದ್ಯಕ್ಕೆ ಕ್ರೌರ್ಯ ಮೆರೆದಂತ ಕಾರು ಚಾಲಕನನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರು ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡುತ್ತಾ ಇದ್ದಾರೆ. ಇನ್ನು ಹಾಡ ಹಗಲೇ ಗೂಡ್ಸ್ ಡ್ರೈವರ್ ಅನ್ನ ಈ ಒಂದು ಕಾರು ಚಾಲಕ ಎಳೆದೊಯ್ದಿದ್ದಾನೆ. ಕ್ರೂರಿ ಕಾರು ಚಾಲಕನ ವರ್ತನೆಗೆ ಇಡೀ ಬೆಂಗಳೂರೆಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಇತ್ತೀಚೆಗಂತೂ ಒಂದು ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಟ್ಲೀಸ್ಟ್ ಒಂದು ಕಾರ್ ಟಚ್ ಆಯಿತು ಅಂತಂದ್ರೆ ಪೊಲೀಸರ ಗಮನಕ್ಕೆ ತರುವ ಕೆಲಸ ಆದ್ರೂ ಮಾಡಬೇಕಾಗಿತ್ತು. ಆದ್ರೆ ಈ ಒಂದು ಪ್ರಕರಣಗಳಿಗೆ ಪೊಲೀಸರು ಯಾವ ರೀತಿ ಬ್ರೇಕ್ ಹಾಕ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅರುಣ್? ವೆರಿ ಗುಡ್ ಮಾರ್ನಿಂಗ್ ಸಾಹಿತ್ಯ. ಇದೇನೋ ಬೆಂಗಳೂರಲ್ಲಿ ಏನೋ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು, ಅದರಲ್ಲಿ ಸಹ ಪ್ರಮುಖವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ಸುಳ್ಳಿ ಆಗ್ತಾ ಇರುವಂತದ್ದು. ಅಂದ್ರೆ ಕಾರು ಏನಂದ್ರೆ ಕಾರಿಗೆ ಒಂದು ಗೂಡ್ಸ್ ಆಟೋ ಟಚ್ ಆಯ್ತು ಅಂತ ಬಿಟ್ಟು ಕಾರಿನ ಚಾಲಕ ಏನಿರ್ತಾನೆ, ಸೊ ಆತ ಏನು ಡ್ರೈವರ್ ಅಂದ್ರೆ ಗೂಡ್ಸ್ ಡ್ರೈವರ್ ಪ್ರಶ್ನೆ ಮಾಡ್ತಂತ ಸಂದರ್ಭದಲ್ಲಿ ಆತ ಮುಂದೆ ಬಂದು ನಿಂತ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಆತ ಏನು ಕಾರನ್ನ ಅದೇ ತರ ಡ್ರೈವ್ ಮಾಡ್ಕೊಂಡು ಬೆನೆಟ್ ಮೇಲೆ ಏನು ಗೂಡ್ಸ್ ಆಟೋ ಚಾಲಕ ಇರ್ತಾನೆ. ಸೊ ಆತನನ್ನ ಸುಮಾರು 1 ಕಿಲೋಮೀಟರ್ ವರೆಗೂ ಎಳೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಗಳು ಒಂದು ಬೇರೆ ಒಂದು ಕಾರಿನ ಒಂದು ಡ್ಯಾಶ್ ಕಾರಣದಲ್ಲಿ ಸೆರೆ ಆಗಿರುವಂತದ್ದು. ಸೊ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋ ಒಂದು ವೈರಲ್ ಆಗಿತ್ತು. ಕೂಡಲೇ ಪೊಲೀಸರು ಆ ಒಂದು ಕಾರಿನ ಚಾಲಕನನ್ನ ವಶಪಡಿಸಿಕೊಂಡು ಆತನಿಗೆ ಒಂದು ಮೊದಲ ಬಾರಿಗೆ ದಂಡವನ್ನ ವಿಧಿಸಿ ಮತ್ತೆ ಒಂದು ಕೋರ್ಟ್ಗೆ ಸಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ಆಗ್ತಾ ಇರುವಂತದ್ದು ಸಹ ನಗರದಲ್ಲಿ ಹೆಚ್ಚು ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು. ಅದರಲ್ಲೂ ಸಹ ಹೆಚ್ಚಾಗಿ ಇದೀಗ ಎಲ್ಲಾ ಕಾರ್ಗಳು ಇರ್ಬೋದು ಮತ್ತೆ ಎಲ್ಲಾ ನ್ಯೂಸ್ ಆಟೋಗಳು ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆಯಲ್ಲೂ ಸಹ ಒಂದು ಡ್ಯಾಶ್ ಕ್ಯಾಮ್ರಾಗಳಲ್ಲಿ ಎಲ್ಲರೂ ಸಹ ಸಾರ್ವಜನಿಕರು ಒಂದು ಅಳವಡಿಕೆ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಹೆಚ್ಚಾಗಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಏನಂದ್ರೆ ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ವಿಕೃತವಾಗಿ ಏನು ಮರೆಯುವಂತದ್ದು ಸಹ ಆಗ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸರು ಈ ಬಗ್ಗೆ ಯಾವ ರೀತಿ ಕ್ರಮಗಳು ಕೈಗೊಳ್ತಾರೆ ಅನ್ನೋದನ್ನ ಕಾಪಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.